Hi, my dear friends. Welcome to Learn All in One Commerce with Muralidhar Shastri. Today we are discussing the third problem regarding on the profit and gains of business and profession. So the problem is as follows. Problem alli namge from the following profit and loss account of Mr. D. Compute his total income of the assessment year 2025-26. ಸೊ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ನೆಟ್ ಪ್ರಾಫಿಟ್ ಇಲ್ಲ. ವಿ ಹ್ಯಾವ್ ಬಿನ್ ಗಾಟ್ ದ ನೆಟ್ ಲಾಸ್ ಆಫ್ ರುಪೀಸ್ 10,000. ನಮಗೆ ಎಷ್ಟಿದೆ ಅಂದರೆ 10,000 ರೂಪಾಯಿದು ನಮಗೆ ಲಾಸ್ ಇದೆ. ಸೊ ನಮ್ಗೆ ಎಷ್ಟು ಲಾಸ್ ಇದೆ? 10,000 rupees ವಿ ಹ್ಯಾವ್ ಬಿನ್ ಗಾಟ್ ಎಟ್ ಎನ್ ಎ ಲಾಸ್. ಸೊ 10,000 ರೂಪಾಯಿ ಲಾಸ್ ಇದೆ. ಸೊ ಲಾಸನ್ನು ಆ್ಯಸ್ ಇಟ್ ಈಸ್ ಏನು ಮಾಡ್ಕೊಳ್ಳೋಣ, ಬರ್ಕೊಂಡು ಬಿಡೋಣ. ಓಕೆ, ಲಾಸನ್ನು ಏನು ಮಾಡ್ಕೋಬೇಕು, ನಾವು ಬರ್ಕೋಬೇಕು. ಆ್ಯಡ್ ಡಿಸ್ಅಲೌಡ್ ಆರ್ ಇನ್ಅಡ್ಮೈಸಬಲ್ ನಾಟ್ ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ. ಸೊ ಇನ್ಅಡ್ಮೈಸಬಲ್ ಎಕ್ಸ್ಪೆನ್ಸಸ್ಗಳು ಯಾವ ಇರ್ತವೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಸೊ ಸ್ಟಾರ್ಟಿಂಗಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ P&L ಅಕೌಂಟಲ್ಲಿ ಸ್ಯಾಲ್ರಿ ಟು ಸ್ಟಾಫ್ ಅಂತ ಇದೆ. ನಮ್ಗೆ ಅದು ಸ್ಯಾಲ್ರಿ ನಾವು ಯಾರಿಗೆ ಪೇಡ್ ಮಾಡಿರ್ತೀವಿ ಅಂದರೆ ಸ್ಟಾಫಿಗೆ ಪೇಡ್ ಮಾಡಿರ್ತೀವಿ ಇನ್ ದ ಇಂಟ್ರೆಸ್ಟ್ ಆಫ್ ಇನ್ ಎ ಬಿಸ್ನೆಸ್ಸು. ಸೊ ಅದಾದ ನಂತರ ಬೋನಸ್ ಟು ದ ಸ್ಟಾಫ್ ಕೊಟ್ಟಿದ್ವಿ. ಇಟ್ ಈಸ್ ಆಲ್ಸೋ ಇನ್ ದ ಇಂಟ್ರೆಸ್ಟ್ ಆಫ್ ಇನ್ ಎ ಬಿಸ್ನೆಸ್. ಸೊ ದಟ್ಸ್ ವೈ ದೋಸ್ ಆರ್ ದ ಅಲೌಡ್ ಎಕ್ಸ್ಪೆನ್ಸಸ್ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದುಬಿಟ್ಟು ರೆಂಟ್. ಇಟ್ ಈಸ್ ಆಲ್ಸೋ ಪೇಡ್ ದ ಆಫೀಸ್ ರೆಂಟ್ ಅಥವಾ ಬಿಸ್ನೆಸ್ ಎಕ್ಸ್ಪೆನ್ಸಸ್ ರೆಂಟ್ಸ್ಗಳನ್ನು ಏನು ಮಾಡಿರ್ತಾರೆ, ಪೇಡ್ ಮಾಡಿರ್ತಾರೆ. ಆಫೀಸ್ ಎಕ್ಸ್ಪೆನ್ಸಸ್ಸು ಡೈರೆಕ್ಟಾಗಿ ಹೇಳಿದರೆ ಆಫೀಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪ್ರೊಪ್ರೈಟರ್ ಡ್ರಾಯಿಂಗ್ಸ್ ಅಂತಕ್ಕಂಥದ್ದು ಒಂದು ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಏನಿದೆ ಅಂದರೆ ಪ್ರೊಪ್ರೈಟರ್ ಆಫೀಸ್ ಎಕ್ಸ್ಪೆನ್ಸಸ್ಸು ಅಡ್ಜಸ್ಟ್ಮೆಂಟ್ ಇದೆ. ಲೆಟ್ ಅಸ್ ವಿ ಗ್ಲಾನ್ಸ್ ಔಟ್ ದ ಅಡ್ಜಸ್ಟ್ಮೆಂಟ್. ಸೊ ಏನು ನೋಡಿ, ಆಫೀಸ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ 700 ಬೀಯಿಂಗ್ ದ ಕಾಸ್ಟ್ ಆಫ್ ಎನ್ ಎ ಪ್ಲಾಂಟ್ ಆ್ಯಂಡ್ 200 ಬೀಯಿಂಗ್ ದ ಕಾಸ್ಟ್ ಆಫ್ ಫರ್ನಿಚರ್ ಪರ್ಚೇಸ್ಡ್ ಡ್ಯೂರಿಂಗ್ ದ ಇಯರ್ ಅಂತಕ್ಕಂಥದ್ದು. ಸೊ ಆಫೀಸ್ ಎಕ್ಸ್ಪೆನ್ಸಸ್ಗಳಲ್ಲಿ ಏನು ಮಾಡಿದರೆ ಇವರು ಟೋಟಲ್ ಆಗಿ 700 rupees ಬೀಯಿಂಗ್ ಎ ಕಾಸ್ಟ್ ಆಫ್ ಪ್ಲ್ಯಾಂಟ್. ಸೊ ಕಾಸ್ಟ್ ಆಫ್ ಪ್ಲ್ಯಾಂಟ್ ಎಷ್ಟಿದೆ? 700 rupees ಇದೆ. ಅದೇ ರೀತಿಯಾಗಿ 200 rupees ಬೀಯಿಂಗ್ ಎ ಕಾಸ್ಟ್ ಆಫ್ ದ ಫರ್ನಿಚರ್. ಸೊ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ಗಳನ್ನು ಏನು ಮಾಡಿದ್ದಾರೆ ಇವರು ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ಗಳನ್ನು ಮಾಡ್ಕೊಂಡಿದ್ದಾರೆ. ಸೊ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ಗಳನ್ನು ಮಾಡ್ಕೊಂಡಿರೋದು ಕಾರಣಕ್ಕೋಸ್ಕರ ನಾವೇನು ಮಾಡಿದ್ವಿ, ಇಲ್ಲಿ ಇದನ್ನು ತೊಗೊಂಡಿದ್ವಿ. ಪ್ಲ್ಯಾಂಟ್ ಆ್ಯಂಡ್ ಫರ್ನಿಚರ್ಸ್ಗೋಸ್ಕರ ಅವ್ರು ಏನು ಖರ್ಚು ಮಾಡ್ಕೊಂಡಿದ್ದಾರೆ, ದೀಸ್ ಆರ್ ಆಲ್ ಟ್ರೀಟೆಡ್ ಆಸ್ ಎನ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು. ಸೊ ಹೆನ್ಸ್ ದಿಸ್ ಈಸ್ ಎ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂತಕ್ಕಂಥದ್ದು. ಸೊ ಅದಾದ ನಂತರ ಪ್ರೊಪ್ರೈಟರ್ ಡ್ರಾಯಿಂಗ್ಸ್ ಇದೆ. ಪ್ರೊಪ್ರೈಟರ್ ಡ್ರಾಯಿಂಗ್ಸ್ ಅಂದರೆ ತಮ್ಮ ಬಿಸ್ನೆಸ್ಸಲ್ಲೇ ತಾವೇ ಬಿಸ್ನೆಸ್ ಮಾಡ್ತಾ ದುಡ್ಡನ್ನು ತೆಗಿಬಾರ್ದು. ಸೊ ನಾನು ಇದನ್ನು 10 ಸರಿ ನಿಮಗೆ ಹೇಳಿದ್ದೇನೆ. ಬೆಟರ್ ಯು ಕ್ಯಾನ್ ಗೋ ಆ್ಯಂಡ್ ಗ್ಲಾನ್ಸ್ ಔಟ್ ದ ಫಸ್ಟ್ ವಿಡಿಯೋ ಅಂದರೆ ನಾನು ಥಿಯರಿ ಪಾರ್ಟ್ ಅಂತ ಏನು ಹಾಕಿದ್ದೀನಿ, ಆ ಥಿಯರಿ ಪಾರ್ಟ್ ವಿಡಿಯೋನ ಗ್ಲಾನ್ಸ್ ಔಟ್ ಮಾಡ್ಕೊಳ್ಳಿ. ನಿಮಗೆಲ್ಲರಿಗೂ ಕೂಡ ಇನ್ ಡೀಟೇಲ್ ಆಗಿ ಈ ಪ್ರಾಬ್ಲಮ್ಮು ಅರ್ಥ ಆಗುತ್ತೆ ಅಂತಕ್ಕಂಥದ್ದು. ಸೊ ಪ್ರೊಪ್ರೈಟರ್ ಡ್ರಾಯಿಂಗ್ಸ್ ಎಷ್ಟಿದೆ? 12,000 ಇದೆ. ಸೊ 12,000 ಅಂತ ಹೇಳಿ ನಾವು ಏನು ಮಾಡಬೇಕು, ಬರಿಬೇಕು. ಪ್ರೊಪ್ರೈಟರ್ ಡ್ರಾಯಿಂಗ್ ಈಸ್ 12,000. ಸೊ ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಪೇಡ್ ಮಾಡಿದ್ದಾನೆ 1,000 rupees. 1,000 rupees ಇನ್ಕಮ್ ಟ್ಯಾಕ್ಸ್ ಇಸ್ ಪರ್ಸ್ನಲ್ ಆಗಿ ಪೇಡ್ ಮಾಡಿದ್ದಾನೆ. ಸೇಲ್ಸ್ ಟ್ಯಾಕ್ಸ್ ಪೇಡ್ ಅಂತ ಹೇಳಿದೆ. ಸೇಲ್ಸ್ ಟ್ಯಾಕ್ಸು ನಾವು ಬಿಸ್ನೆಸ್ ಮಾಡಿರ್ತೀವಿ. ಬಿಸ್ನೆಸ್ ಮಾಡಿದಾಗ ಪರ್ಚೇಜು ಸೇಲ್ಸು ಎರಡೂ ಮಾಡಿರ್ತೀವಿ. ಆವಾಗ ನಾವು ಸೇಲ್ಸ್ ಮಾಡಿದಾಗ ಏನು ಕಟ್ಟಬೇಕಾಗಿರುತ್ತೆ? ಸೇಲ್ಸ್ ಟ್ಯಾಕ್ಸನ್ನು ಕಂಪಲ್ಸರಿಯಾಗಿ ಕಟ್ಟಬೇಕಾಗಿರುತ್ತೆ. ಸೇಲ್ಸ್ ಟ್ಯಾಕ್ಸನ್ನು ನಾನೇನು ಮಾಡಿದ್ದೇನೆ, ಇಲ್ಲಿ ಕಟ್ಟಿದ್ದೇನೆ ಅಂತಕ್ಕಂಥದ್ದು. ಇಟ್ ಈಸ್ ಇನ್ ದ ಇಂಟ್ರೆಸ್ಟ್ ಆಫ್ ಎ ಬಿಸ್ನೆಸ್ ಅಂತಕ್ಕಂಥದ್ದು. ನೆಕ್ಸ್ಟ್ ಪೋಸ್ಟೇಜ್ ಆ್ಯಂಡ್ ಟೆಲಿಫೋನ್ಸ್ಗಳನ್ನು ಮಾಡಿದ್ವಿ. ನಮ್ಗೆ ಆಫೀಸು ಅಂತ ಬಿಸ್ನೆಸ್ ಅಂತ ಬಂದಮೇಲೆ ಕಂಪಲ್ಸರಿಯಾಗಿ ಎಕ್ಸ್ಪೆಂಡಿಚರ್ಸ್ಗಳು ಇದ್ದು ಪೋಸ್ಟೇಜ್ ಆ್ಯಂಡ್ ಟೆಲಿಫೋನ್ದು ಅದು ಕೂಡ ಬಿಸ್ನೆಸ್ಸಲ್ಲೇ ಆಗಿರುತ್ತೆ. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಕರಿತೀನಿ ನಾನು. ಸೊ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಆ್ಯಸ್ ರಿಗಾರ್ಡಿಂಗ್ ಆನ್ ದಟ್. ಸೊ ನೋಡಿ, ನಿಮಗೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಬಂದಾಗ ಬಿಸ್ನೆಸ್ಸಲ್ಲಿ ಕಂಪಲ್ಸರಿಯಾಗಿ ಈ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ಗಳು ಕಂಪಲ್ಸರಿಯಾಗಿ ಇರಲೇಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಎಂಪ್ಲಾಯೀಸ್ಗಳು ಏನು ಮಾಡ್ತಾರೆ, ತುಂಬ ಹಾರ್ಡಾಗಿ ಅಥವಾ ದೇ ಆರ್ ವರ್ಕಿಂಗ್ ವೆರಿ ಹಾರ್ಡ್ ಟುವರ್ಡ್ಸ್ ದ ಕಂಪನಿ ಆರ್ ದ ಆರ್ಗನೈಸೇಷನ್. ಸೊ ದಟ್ಸ್ ವೈ ಸಮ್ ಆಫ್ ದ ಎಂಟರ್ಟೈನ್ಮೆಂಟ್ ಮಸ್ಟ್ ಬಿ ಗಿವನ್ ಫ್ರಮ್ ದ ಕಂಪನಿ. ನಾವು ಬಿಹಾಫ್ ಆಫ್ ದ ಕಂಪನಿ ವಿ ಶುಡ್ ಗಿವ್ ದ ಸಮ್ ಆಫ್ ದ ಎಂಟರ್ಟೈನ್ಮೆಂಟ್. ಅವ್ರಿಗೆಲ್ಗೋ ಒಳ್ಳೆ ಹೋಟೆಲ್ಗಳಿಗೆ ಕಳಿಸ್ತಕ್ಕಂಥದ್ದು, ಒಳ್ಳೆ ಮೂವಿಗಳಿಗೆ ಕಳಿಸ್ತಕ್ಕಂಥದ್ದು, ಒಳ್ಳೆ ಟೀ ಅಥವಾ ಒಂದು ಒಳ್ಳೆ ಪಾರ್ಟಿಯನ್ನು ಅರೇಂಜ್ಮೆಂಟ್ ಮಾಡ್ತಕ್ಕಂಥದ್ದು. ಈ ಸಣ್ಣ ಸಣ್ಣ ಎಂಟರ್ಟೈನ್ಮೆಂಟ್ಸ್ಗಳನ್ನು ಕೊಡೋದ್ರ ಮೂಲಕ ಏನು ಮಾಡ್ತಾರೆ, ದೇ ವಿಲ್ ಟ್ರೀಟ್ ಇಟ್ ಆಸ್ ಎನ್ ಎ ಕಂಪನಿ ಈಸ್ ಅವರ್ಸ್. ಸೊ ದಟ್ ವಿ ಕ್ಯಾನ್ ವರ್ಕ್ ವೆರಿ ಹಾರ್ಡ್ ಆ್ಯಂಡ್ ಎಫಿಷಿಯೆಂಟ್ಲಿ. ವರ್ಕ್ ಮಾಡೋದ್ರಿಂದ ಲಾಭ ಆಗುತ್ತೆ ಹೊರಸು. ದಟ್ಸ್ ವೈ ವಿ ವಿಲ್ ಟ್ರೀಟ್ ಇಟ್ ಆಸ್ ಎನ್ ಎ ದಿಸ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಪ್ಯೂರ್ಲಿ ಯೂಸ್ಡ್ ಫಾರ್ ದ ಬಿಸ್ನೆಸ್ ಪರ್ಪಸ್ ಅಂತಕ್ಕಂಥದ್ದು. ಕಮಿಷನ್ ಆನ್ ಸೇಲ್ಸ್ ತೊಗೊಂಡಿದ್ದೇನೆ. ಕಮಿಷನ್ ಆನ್ ಸೇಲ್ಸನ್ನು ನಾವೇನು ಮಾಡಿದ್ವಿ, ಇಲ್ಲಿ ಕೊಟ್ಟಿದ್ದೇವೆ. ಇದು ಕೂಡ ಬಿಸ್ನೆಸ್ ಮೇಲೆ ಸೇಲ್ಸ್ ಮಾಡಿದ್ವಿ, ಕಮಿಷನನ್ನು ನಾವು ತೊಗೊಂಡಿದ್ವಿ. ಸೊ ಇದು ಸೇಲ್ಸ್ ರಿಸೀವ್ ಮಾಡ್ಕೊಂಡಿರ್ತಕ್ಕಂಥದ್ದು. ಕಮಿಷನ್ ಆನ್ ಸೇಲ್ಸ್ ಪೇಡ್ ಮಾಡಿದ್ವಿ ನಾವು. ಇಟ್ ಈಸ್ ನಾಟ್ ಈ ಕಡೆ ಅಂದರೆ ಡೆಬಿಟ್ ಸೈಡ್ ಇರ್ತಕ್ಕಂಥದ್ದು ಎಲ್ಲದೂ ಕೂಡ ಏನಾಗಿರುತ್ತೆ ಅಂದರೆ ಎಕ್ಸ್ಪೆನ್ಸಸ್ ಆಗಿರುತ್ತೆ P&L ಅಕೌಂಟಲ್ಲಿ. ಸೊ ಕಮಿಷನ್ ಆನ್ ಸೇಲ್ಸ್ ಅಂದರೆ ಕಮಿಷನ್ ಆನ್ ಸೇಲ್ಸ್ ಮಾಡಿದ್ವಿ. ನಮ್ಮ ಬಿಸ್ನೆಸ್ಗೋಸ್ಕರ ಸೇಲ್ಸ್ಗೋಸ್ಕರ ಏನು ಕೊಟ್ಟಿದ್ವಿ ನಾವು, ಕಮಿಷನನ್ನು ಪೇಡ್ ಮಾಡಿದ್ವಿ. ಸೊ ಹಾಗಾಗಿ
ಕಮಿಷನ್ ಆನ್ ಸೇಲ್ಸ್ ಬಿಸ್ನೆಸ್ಗೋಸ್ಕರ ನಾವು ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಡಿಸ್ಕೌಂಟನ್ನು ಕೂಡ ಕೊಟ್ಟಿದ್ದೀವಿ, 200 ರುಪೀಸು ಡಿಸ್ಕೌಂಟು ಬಿಸ್ನೆಸ್ ಸಲುವಾಗಿನೇ ಕೊಟ್ಟಿರ್ತಕ್ಕಂಥದ್ದು. ಪ್ರಿಂಟಿಂಗ್ ಚಾರ್ಜಸ್ ಇದೆ, ನಮ್ಮ ಬಿಸ್ನೆಸ್ ಸಲುವಾಗಿ ನಾವೇನು ಮಾಡಿದ್ವಿ, ಪ್ರಿಂಟಿಂಗ್ ಚಾರ್ಜಸ್ ಕೊಟ್ಟಿದ್ವಿ. ಅಡ್ವರ್ಟೈಸ್ಮೆಂಟ್, ವೆನ್ ಐ ಕಮ್ ಟು ದ ಪಾರ್ಟ್ ಆಫ್ ಅನ್ ಅಡ್ವರ್ಟೈಸ್ಮೆಂಟ್ ಈಸ್ ಹ್ಯಾವಿಂಗ್ ಎನ್ ಒನ್ ಆಫ್ ದಟ್, ಇಲ್ಲಿ ಏನು ಕೊಟ್ಟಿದ್ದೀನಪ್ಪ ಅಂದಿಗಿನ ಅಡ್ಜಸ್ಟ್ಮೆಂಟ್ ಇದೆ ಇದರಲ್ಲಿ. ಸೊ ಇದು ಕೂಡ ಅಡ್ಜಸ್ಟ್ಮೆಂಟ್ ಪಾರ್ಟು, ಇದು ಕೂಡ ಅಡ್ಜಸ್ಟ್ಮೆಂಟ್ ಪಾರ್ಟು. ಏನು ಹೇಳುತ್ತೆ ನೋಡಿ ಇದರೊಳಗಡೆ. ಸೊ ಅಡ್ವರ್ಟೈಸ್ಮೆಂಟ್ ಇಟ್ ಸೇಸ್ ದಟ್ ಅಡ್ವರ್ಟೈಸ್ಮೆಂಟ್ 800 ರುಪೀಸ್ ಇದೆ. ಸೊ ಅಡ್ವರ್ಟೈಸ್ಮೆಂಟ್ ಇನ್ಕ್ಲೂಡ್ಸ್ 400 ಸ್ಪೆಂಟ್ ಆನ್ ದ ಸ್ಪೆಷಲ್ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್. ಟೋಟಲ್ ಇರ್ತಕ್ಕಂಥದ್ದು 800 ರೂಪಾಯಿ. ಈ 800 ರೂಪಾಯಿ ಏನು ಮಾಡ್ತಾನಪ್ಪ ಅಂದಾಗಿನ 400 ರೂಪಾಯಿ ಸ್ಪೆಷಲ್ ಕ್ಯಾಂಪೇನ್ಗೋಸ್ಕರ ಏನು ಮಾಡ್ತಾನೆ, ಖರ್ಚು ಮಾಡ್ತಾನೆ. ಆ್ಯಂಡ್ ಆಲ್ಸೋ ಇನ್ನೂ ಒಂದು ಹೊಸ ಬ್ರ್ಯಾಂಚನ್ನು ಏನು ಮಾಡ್ತಾನಪ್ಪ ಅಂದ್ರಿಗಿನ ಹೊಸ ಬ್ರ್ಯಾಂಚನ್ನು ಸ್ಥಾಪನೆ ಮಾಡ್ತಿದ್ದಾನೆ ಅಂತ 400 ರೂಪಾಯಿ ಅದಕ್ಕೆ ಏನು ಮಾಡಿದ್ದಾನೆ ಇವನು ಖರ್ಚು ಮಾಡಿದ್ದಾನೆ. ಅನದರ್ 200 ರುಪೀಸ್ ಬೀಯಿಂಗ್ ಚಾರಿಟಿ ಪೇಯ್ಡ್ ಟು ಎ ಪೂವರ್ ಸ್ಟೂಡೆಂಟ್ ಅಂತಕ್ಕಂಥದ್ದು ಏನು ಮಾಡಿದ್ದಾನೆ. ಇನ್ನೂ ಒಂದು 200 ರೂಪಾಯಿ ಇದರೊಳಗಡೆ 200 ರೂಪಾಯಿಗಳು ಏನು ಮಾಡಿದ್ದಾನೆ, ಪೂವರ್ ಸ್ಟೂಡೆಂಟ್ಸ್ಗಳಿಗೆ ಚಾರಿಟಿ ಕೊಟ್ಟಿದ್ದಾನೆ, ದಾನ ಕೊಟ್ಟಿದ್ದಾನೆ. ಯಾರೋ ಮಕ್ಕಳು ಓದ್ತವೆ ಅಂತ ಹೇಳಿ ಏನು ಮಾಡಿದ್ದಾನೆ, ಚಾರಿಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತಕ್ಕಂಥದ್ದು. ಇಲ್ಲೇನು ಪೇಡ್ ಮಾಡಿದ್ದಾನೆ, ಚಾರಿಟಿಯನ್ನು ಪೇಡ್ ಮಾಡಿದ್ದಾನೆ 200 ರುಪೀಸು. ಅದನ್ನು ಅಷ್ಟೇ ಏನು ಮಾಡಬೇಕು, ಅಡ್ಜಸ್ಟ್ಮೆಂಟಲ್ಲಿ ಅದನ್ನು ಮಾತ್ರನೇ ತೊಗೋಬೇಕು ಅಂತಕ್ಕಂಥದ್ದು. ಸೊ ಅದಾದ ನಂತರ ಅಡ್ವರ್ಟೈಸ್ಮೆಂಟು ಅಡ್ಜಸ್ಟ್ಮೆಂಟ್ ಮುಗಿತು. ಎನಿ ಡೌಟ್ಫುಲ್ ಡೆಟ್ಸ್, ಸೊ ಡೌಟ್ಫುಲ್ ಡೆಟ್ಸ್ ರಿಸರ್ವ್ಸ್ ಅಂತ ಹೇಳಿದೆ. ಎನಿ ರಿಸರ್ವನ್ನು ನಾವೇನು ಮಾಡಬಾರ್ದು, ತೊಗೋಬಾರ್ದು. ಅದನ್ನು ನಿಮಗೆ ಆಗಲೇ ಹೇಳಿದ್ದೀನಿ, ಎನಿ ರಿಸರ್ವ್ಸ್ಗಳನ್ನು ನಾವೇನು ಮಾಡಬಾರ್ದು, ತೊಗೋಬಾರ್ದು ಅಂತಕ್ಕಂಥದ್ದು. ಯಾವುದೇ ರಿಸರ್ವ್ RDD ಇರಲಿ DBD ಇರಲಿ ಯಾವುದನ್ನು ಕೂಡ ಏನು ಮಾಡೋಕ್ಕೆ ಹೋಗಂಗಿಲ್ಲ, ನಾವು ತೊಗೊಳಕ್ಕೆ ಹೋಗ್ಬಾರ್ದು ಅಂತಕ್ಕಂಥದ್ದು. ಅಂದರೆ ರಿಸರ್ವ್ಸ್ಗಳು ಡೈರೆಕ್ಟಾಗಿ ಬ್ಯಾಡ್ ಡೆಟ್ಸ್ ಇದ್ದರೆ ನಾವು ಅದನ್ನು ತೊಗೊಳಲ್ಲ, ಇದನ್ನು ಕೂಡ ನೆನ್ಪಿಟ್ಕೊಂಬಿಡಿ. ಬ್ಯಾಡ್ ಡೆಟ್ಸ್ ಇದ್ದರೆ ತೊಗೋಬಾರ್ದು, ರಿಸರ್ವ್ಸ್ಗಳು ಇದ್ದು ಅಂತ ಹೇಳಂತಂದರೆ ತೊಗೋಬೇಕು. ಬ್ಯಾಡ್ ಡೆಟ್ಸ್ ಪ್ಯೂರ್ಲಿ ಆಗಿ ಬಿಸ್ನೆಸ್ಸಲ್ಲಿ ಇರಲಾರ್ದು ಇನ್ನೆಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ. ಬಟ್ ರಿಸರ್ವ್ಸ್ಗಳನ್ನು ನಾವು ಎತ್ತಿಡಕ್ಕೆ ಹೋಗ್ಬಾರ್ದು. ಬ್ಯಾಡ್ ಡೆಟ್ಸ್ ಆರ್ ಪ್ಯೂರ್ಲಿ ಅಲೌಡ್ ಎಕ್ಸ್ಪೆನ್ಸಸ್. ಸೊ ಅದೇ ರೀತಿಯಾಗಿ ಡೌಟ್ಫುಲ್ ಡೆಟ್ಸ್ ರಿಸರ್ವ್ಸ್ಗಳು ಏನಿರ್ತದೆ ಅದು ಪ್ಯೂರ್ಲಿ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್. ಸೊ ಡಿಪ್ರಿಸಿಯೇಷನ್ ಕೊಟ್ಟಿದ್ದೇನೆ P&L ಅಕೌಂಟಲ್ಲಿ 4,200 ರುಪೀಸ್ ವಿ ಹ್ಯಾವ್ ಬೀನ್ ಟೇಕನ್ ಹಿಯರ್ ಡಿಪ್ರಿಸಿಯೇಷನನ್ನು. ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿಯಾಗಿ ರಿಪೇರ್ಸ್ ಆ್ಯಂಡ್ ರಿನಿವಲ್ಸ್ ಅಂತ ಹೇಳಿ ಕೊಟ್ಟಿದ್ದೇನೆ. ರಿಪೇರ್ಸ್ ಆ್ಯಂಡ್ ರಿನಿವಲ್ಸ್ ಇಟ್ ಈಸ್ ರಿಲೇಟೆಡ್ ಟುವರ್ಡ್ಸ್ ದ ಬಿಸ್ನೆಸ್ಸಲ್ಲಿ ಸಣ್ಣ ಪುಟ್ಟ ಮಷಿನ್ಸ್ಗಳಿಗೆ ಎಲ್ಲ ರಿಪೇರ್ಸ್ಗಳನ್ನು ಮಾಡಿಸಿರ್ತಾನೆ. ಸೊ ರಿಗಾರ್ಡಿಂಗ್ ಆನ್ ದಟ್ ಇಟ್ ಈಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್ಸು. ಸೊ ಗಿಫ್ಟ್ ಆ್ಯಂಡ್ ಪ್ರೆಸೆಂಟ್ಸ್ ಅಂತ ಹೇಳಿ ಕೊಟ್ಟಿದ್ದೇನೆ. ಫೋರ್ತ್ ಅಡ್ಜಸ್ಟ್ಮೆಂಟ್ ನೋಡಿ, ಗಿಫ್ಟ್ ಆ್ಯಂಡ್ ಪ್ರೆಸೆಂಟ್ಸ್ ಆರ್ ಮೇಡ್ ಟು ದ ರಿಲೇಟಿವ್ಸ್ ಅಂತ ಹೇಳಿ. ಸೊ ಇಲ್ಲಿ ಯಾರು ಕೊಟ್ಟಿದ್ದಾರೆ, ಮಿಸ್ಟರ್ ಡಿ ಅವರ ರಿಲೇಟಿವ್ಸ್ಗಳು ಏನು ಮಾಡಿದ್ದಾರೆ, ಗಿಫ್ಟನ್ನು ಅವನಿಗೆ ಕೊಟ್ಟಿದ್ದಾರೆ. ಸೊ ಗಿಫ್ಟನ್ನು ರಿಲೇಟಿವ್ಸ್ಗಳಿಗೆ ಕೊಟ್ಟರೆ ನಮಗೆ ಇಲ್ಲಿ ಕನ್ಸಿಡರ್ ಬರೋದಿಲ್ಲ ಅಂತಕ್ಕಂಥದ್ದು. ಸೊ ಹೀಗಾಗಿ ನಾವೇನು ಮಾಡಿದ್ವಿ, ಇದನ್ನು ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿ 300 ರುಪೀಸ್ನ ಇಲ್ಲಿ ತೊಗೊಂಡಿದ್ದೀವಿ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಅಂತ ಹೇಳಿ LIC ಪ್ರೀಮಿಯಮನ್ನು ಏನು ಮಾಡಿದ್ದಾನೆ, ಇವನು ಪೇಡ್ ಮಾಡಿದ್ದಾನೆ. LIC ಪ್ರೀಮಿಯಮ್ ಇವನು ಸ್ವಂತ ಅವ್ನ ವೈಫಿಗೆ ಪೇಡ್ ಮಾಡ್ಕೊಂಡಿದ್ದಾನೆ, ಅವನು ಕೂಡಲ್ಲ, ಅವ್ನ ವೈಫಿಗೆ 6,000 ರುಪೀಸ್ ಇರ್ತಕ್ಕಂಥದ್ದು. ಸೊ ಇದಿಷ್ಟು ನಾವು ಟೋಟಲ್ ಮಾಡಿದ್ವಿ, ನಮಗೆ 25,300 ರುಪೀಸ್ ಆಯಿತು. ಇದಿಷ್ಟು ಬರ್ಕೊಂಡ್ರೆ ಇಲ್ಲಿಗೆ ಎಲ್ಲದು ಮುಗೀತದೆ. 25,300 ರುಪೀಸ್ ಆಯಿತು. ಸೊ 25,300ಅಲ್ಲಿ 10,000 ಮೈನಸ್ ಇದೆ ಅಲ್ವಾ. ಸೊ ಇದು ಯಾಕಂದರೆ ಲಾಸ್ ಇದೆ, ಈ ಲಾಸನ್ನು ಇದರೊಳಗಡೆ ನಾವು ಲೆಸ್ ಮಾಡಿದ್ರೆ 15,300 ರುಪೀಸ್ ಆಯಿತು. ಲೆಸ್ ಇನ್ಕಮ್ ರಿಲೇಟಿಂಗ್ ಟು ದ ಅದರ್ ಹೆಡ್ಸ್ ಆ್ಯಂಡ್ ದ ಟ್ಯಾಕ್ಸ್ ಫ್ರೀ ಇನ್ಕಮ್ಸ್ ಅಂತ ಹೇಳಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ಸ್ಗಳನ್ನು ನೋಡ್ಕೊಂಡು ಹೋಗೋಣ. ಫಸ್ಟ್ ಒಂದು ಗ್ರಾಸ್ ಪ್ರಾಫಿಟ್ ಇದೆ. ಸೊ ಗ್ರಾಸ್ ಪ್ರಾಫಿಟ್ಟು ನಮಗೆ ಬೇರೆ ಕಡೆಯಿಂದ ಬಂದಿರ್ತದೆ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತಕ್ಕಂಥದ್ದು. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಏನಿದೆಪ್ಪ ಅಂತ ಹೇಳಿದ್ರೆ 1,500 ರುಪೀಸ್ ನಮಗೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಸೊ ಅದಕ್ಕೆ ಏನಾಗಿದೆ, ನಮಗೆ 1,500 ರುಪೀಸು ಇಂಟ್ರೆಸ್ಟ್ ಬಂದಿದೆ, ಇಂಟ್ರೆಸ್ಟನ್ನು ರಿಸೀವ್ ಮಾಡ್ಕೊಂಡಿದ್ವಿ. ಅದೇ ರೀತಿಯಾಗಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಪ್ರೀವಿಯಸ್ಲಿ ಡಿಸ್ಅಲೌಡ್ ಅಂತ ಹೇಳಿದೆ. ಬ್ಯಾಡ್ ಡೆಟ್ಸ್ ಏನಾಗಿದೆ, ನಮಗೆ ರಿಕವರ್ಡ್ ಆಗಿದೆ, ಬಟ್ ಪ್ರೀವಿಯಸ್ಲಿ ಏನಾಗಿತ್ತು, ಇಲ್ಲಿದು ಡಿಸ್ಅಲೌಡ್ ಅಂತ ಹೇಳಿದ್ವಿ. ಬೆಟರ್ ಟು ಯು ಕ್ಯಾನ್ ಗ್ಲಾನ್ಸ್ ಔಟ್ ದ ಫಸ್ಟ್ ಪ್ರಾಬ್ಲಮ್ ನೋಡಿ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಪ್ರೀವಿಯಸ್ಲಿ ಅಲೌಡ್ ಅಂತ ಹೇಳಿತ್ತು. ಇದು ಇದ್ದರೆ ನಾವೇನು ಮಾಡಲ್ಲ, ತೊಗೊಳೋದಿಲ್ಲ, ಹೌದಾ. ಬ್ಯಾಡ್ ಡೆಟ್ಸ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಬ್ಯಾಡ್ ಡೆಟ್ಸ್ ಪ್ರೀವಿಯಸ್ಲಿ ಡಿಸ್ಅಲೌಡ್ ರಿಕವರ್ಡ್ ಅಂತ ಹೇಳಿದರೆ ನಾವು ಅದನ್ನು ಏನು ಮಾಡಬಾರ್ದು, ಇಲ್ಲಿ ಕನ್ಸಿಡರ್ ಮಾಡಬಾರ್ದು. ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಪ್ರೀವಿಯಸ್ಲಿ ಡಿಸ್ಅಲೌಡ್ ಅಂತ ಹೇಳಿದ್ದಾಗ ಮಾತ್ರ ನಾವೇನು ಮಾಡ್ತೀವಿ, ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಅದರ್ ಇನ್ಕಮ್ಸ್ ಅಂತ ಹೇಳಿ ಏನು ಮಾಡ್ತೀವಿ, ನಾವು ಇಲ್ಲಿ ಟ್ರೀಟ್ ಮಾಡ್ತೀವಿ ಅಂತಕ್ಕಂಥದ್ದು. ಸೊ ಫೈನ್, ಇದಿಷ್ಟು ಏನಾಗಿರುತ್ತಪ್ಪ ಅಂತ ಹೇಳಂತಂದರೆ ನಮಗೆ ಎರಡೇ ಇನ್ಕಮ್ ಇರ್ತಕ್ಕಂಥದ್ದು. ಇವೆರಡು ಇನ್ಕಮ್ ಟೋಟಲ್ ಮಾಡಿದರೆ 2,000 ರುಪೀಸ್ ಆಯಿತು. ಸೊ ಅದೇ ರೀತಿಯಾಗಿ ನಮಗೆ ಇನ್ನು ಡಿಪ್ರಿಸಿಯೇಷನ್, ಆ್ಯಸ್ ಪರ್ ಡಿಪ್ರಿಸಿಯೇಷನ್ IT ರೂಲನ್ನು ನಮಗೆ ಏನು ಮಾಡಿದ್ದೇನೆ, ಪ್ರಾಬ್ಲಮಲ್ಲಿ ಕೊಟ್ಟಿದ್ದೇನೆ 4,900 ರುಪೀಸು. ಆ 4,900 ರುಪೀಸ್ನ ಏನು ಮಾಡ್ತೀನಿ ನಾನು ಇಲ್ಲಿ, ಇದ್ರ ಜೊತೆಗೆ ಏನು ಮಾಡ್ತೀನಿ ಅಂದರೆ ನಾನು
ಲೆಸ್ ಮಾಡ್ತೀನಿ. ಲೆಸ್ ಮಾಡಬೇಕಾಗಿರುತ್ತೆ. ಲೆಸ್ ಮಾಡಿದಾಗ ನಮಗೇನು ಸಿಗುತ್ತೆ, 8400 ರುಪೀಸ್ ಅಂತಕ್ಕಂಥದ್ದು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತಕ್ಕಂಥದ್ದು ಏನಾಗುತ್ತೆ ನಮಗೆ ಸಿಗುತ್ತೆ. ಇಷ್ಟು ಈ ಪ್ರಾಬ್ಲಮ್ ಆಗಿರುತ್ತೆ. ಸೊ ಮತ್ತೊಂದು ಪ್ರಾಬ್ಲಮ್ ಜೊತೆಗೆ ನಾವು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ಸೊ ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಸೆಂಡ್ ಮಾಡಿ. ಧನ್ಯವಾದಗಳು.